ನಮಸ್ತೆ. ನಾನು ನಿಮ್ಮ ಚಾಲಕ ಮಿತ್ರ ನಾಗೇಶ್ ಗೌಡ KH. ನೋಡಿ, ಇವಾಗ ಜಸ್ಟ್ ಒಂದು 10 ನಿಮಿಷದ ಹಿಂದೆ ಒಬ್ಬ ಕಸ್ಟಮರ್ನ ನಾನು ಡ್ರಾಪ್ ಮಾಡಿದೆ. ಆ ಕಸ್ಟಮರ್ ಬಂದ್ಬಿಟ್ಟು ತುಂಬು ಗರ್ಭಿಣಿ. ಇಲ್ಲಿ ಯಾವುದೋ ಮಾನ್ಯತೆಯಿಂದ ಬ್ಯಾಕ್ ಸೈಡಲ್ಲಿ ಒಂದು ಏರಿಯಾ ಇದೆ, ಅಲ್ಲಿಂದ ಈ HBR ಲೇಔಟ್ಗೆ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಬರ್ಬೇಕಾಗಿತ್ತು. ಪಾಪ ಅವರು ಸರ್ ಸ್ವಲ್ಪ ನಿಧಾನಕ್ಕೆ ಹೋಗಿ, ಪ್ರೆಗ್ನೆಂಟ್ ಇದ್ದಾರೆ, ಪೇಯ್ನ್ ಜಾಸ್ತಿ ಆಗಿಬಿಟ್ಟಿದೆ ಅಂತೇಳಿ ತಿಳಿಸ್ಕೊಟ್ರು. ಸರಿ ಅಂತೇಳಿ ನಾನು ನಿಧಾನಕ್ಕೆ ಆದಷ್ಟು ಬರೋ ಪ್ರಯತ್ನ ಮಾಡಿದೆ. ಆದರೆ ಅದರ ಮಧ್ಯದಲ್ಲಿರುವಂಥ ಆ ದರಿದ್ರ ರೋಡ್ಗಳಲ್ಲಿ ಒಂದು ಗುಂಡಿ ತಪ್ಸೋಕೆ ಹೋದರೆ ಇನ್ನೊಂದು ಗುಂಡಿಗೆ ಬಿದ್ದು ಪಾಪ ಎಮ್ಮ ಪೇಯ್ನಲ್ಲಿ ಹತ್ಕೊಂಡು ಹಾಸ್ಪಿಟ್ಲಿಗೆ ಬಂದರು. ಇಲ್ಲಿ ಅವರು ಆಟೋನ ಬಿಟ್ಟು ಯಾಕೆ ಕ್ಯಾಬ್ ಬುಕ್ ಮಾಡಿದ್ರು ಅಂದರೆ, 4 ಕಿಲೋಮೀಟ್ರ್ ಡ್ರಾಪ್ ಅಷ್ಟೇ, ಆದರೂ ಅವರು ಕ್ಯಾಬ್ನ ಬುಕ್ ಮಾಡಿದ್ರು ಅಂದರೆ ಏನೋ ನಮಗೆ ಸೇಫ್ಟಿ ಆಗಿರುತ್ತೆ, ನಮ್ಗೆ ಯಾವುದು ತೊಂದರೆ ಆಗೋದಿಲ್ಲ ಅಂಥೇಳಿ ಬುಕ್ ಮಾಡಿದ್ರು. ಆದರೆ ಇಲ್ಲಿ ಕಾರ್ನಲ್ಲಿ ಬಂದು ಎಲ್ಲ ಸಸ್ಪೆನ್ಷನ್ಗಳನ್ನೂ ಕರೆಕ್ಟಾಗಿ ಇಟ್ಕೊಂಡು, ನಾವು ಖರ್ಚೆಲ್ಲ ಮಾಡಿ ಒಳ್ಳೆ ಸಾಕಬ್ಜಗಳನ್ನೆಲ್ಲ ಹಾಕ್ಸ್ಕೊಂಡು, ಈಗ ಮೊನ್ನೆ ಒಂದು 2 ತಿಂಗಳ ಹಿಂದೆ 20,000 ರೂಪಾಯಿ ಅದಕ್ಕೆ ಖರ್ಚು ಮಾಡಿದ್ದೀನಿ. ಅಂಥ ಸಾಕಬ್ಜರ್ ಹಾಕ್ಸ್ಕೊಂಡಿದ್ರು ಇಂಥ ದರಿದ್ರ ರೋಡ್ಗಳಲ್ಲಿ ನಮಗೆ ಆ ಬಸ್ರಿ ಯಂಗ್ಸನ್ನ ನಾವು ನಿಧಾನವಾಗಿ ಕರ್ಕೊಂಡು ಹೋದ್ರೂ ಕೂಡ ಆ ಪೇಯ್ನ್ ಬರೋ ಲೆವೆಲ್ಗೆ ಆಯಿತು ಅಂದರೆ ಇನ್ನೆಷ್ಟು ಮಟ್ಟಿಗೆ ಈ ರೋಡ್ನ ಇಟ್ಕೊಂಡಿರ್ಬೋದು ಈ ಕಾರ್ಪೊರೇಟ್ರುಗಳು ಅಂತ ನನಗೆ ಗೊತ್ತಿಲ್ಲ. ಇದೊಂದೇ ಅಲ್ಲ ಸರ್, ನಮ್ಮ ಕರ್ನಾಟಕದಲ್ಲಿ ಯಾವುದೇ ಮೂಲೆಗೆ ಹೋಗಲಿ, ಅಲ್ಲಿ ಯಾವನೊಬ್ಬ ಯಕಚಿತ್ ಮೆಂಬರ್ ಆಗಿದ್ರು ಕೂಡ ಅವನ ಮನೆ ಮುಂದೆ, ಅವನ ಮನೆ ಸುತ್ತಮುತ್ತ ರೋಡ್ಗಳು, ಪಾರ್ಕ್ಗಳು, ಅವನಿಗೇನೇನು ಅವಶ್ಯಕತೆ ಬೇಕೋ ಅದನ್ನು ಕ್ಲೀನಾಗಿ ಮಾಡಿಸ್ಕೊತಾನೆ. ಸಾರ್ವಜನಿಕರುಗಳು ಓಡಾಡುವಂಥ ರಸ್ತೆಗಳು ಇವನ್ನ ಸರಿ ಮಾಡಿಸಲ್ಲ. ಈ ರೋಡ್ಗಳಿಗೆ ಸಂಬಂಧಪಟ್ಟಂಥ ಮಿನಿಸ್ಟ್ರುಗಳು ಯಾರಿದ್ದಾರಲ್ಲ, ನೀವೆಲ್ಲ ಏನು ಕತ್ತೆ ಕಾಯ್ತಾ ಇದ್ದೀರೇನ್ರಯ್ಯ? ಜನಗಳ ಹತ್ರ ಓಟ್ ಹಾಕಿಸ್ಕೊಂಡು ನಿಮ್ಮ ಇಷ್ಟ ಬಂದಂಗೆ ನೀವು ನಿಮ್ಮ ಸಂಬಂಧಿಕರುಗಳಿಗೆ ಅನುಕೂಲಗಳನ್ನ ಮಾಡಿಕೊಂಡು ನಿಮ್ಮ ಮನೆ ಸುತ್ತ ನೀವು ಮಾಡ್ಕೊಳ್ಳೋದಾದ್ರೆ ನಿಮ್ಮ ಸ್ವಂತ ದುಡ್ಡಲ್ಲಿ ಮಾಡ್ಕೊಳ್ರಯ್ಯ. ಜನಗಳ ದುಡ್ಡನ್ನ ಯಾಕೆ ಬಳಸ್ತೀರಾ? ಟ್ಯಾಕ್ಸ್ ದುಡ್ಡು ಯಾಕೆ ಬಳಸ್ಕೊತೀರಾ? ಮೊದಲು ಜನಗಳಿಗೆ ಸೇವೆ ಮಾಡೋದಕ್ಕೆ ಅಂತ ಬಂದ್ರಯ್ಯ. ನಿಮ್ಗೇನು ಸಂಬಳ ಏನು ಕಮ್ಮಿ ಇದೆ ಅಂದ್ರೆ ನಿಮಗೆ? ನಾವು ಡ್ರೈವರ್ಗಳಿಗೂ ಎಷ್ಟೆಲ್ಲ ಕಷ್ಟಪಟ್ಕೊಂಡು ಗಾಡಿ ಓಡಿಸ್ತಾ ಇದೀವಿ ಅಂತ ನಮ್ಗಳಿಗೆ ಗೊತ್ತು. ನಾವು ಈ ಕಡೆ ಗಾಡಿಗೂ ಬಂಡವಾಳ ಹಾಕೋದಲ್ದಂತೆ ನಾವು ಗಾಡಿ ರಿಪೇರಿನೂ ನಾವೇ ಕೈಯಿಂದ ಖರ್ಚು ಮಾಡಿಕೊಂಡು, ನೀವು ಮಾಡೋ ದರಿದ್ರ ರೋಡು ಕೆಲಸಗಳಿಗೆ ಈ ನೆಟ್ಟಿಗೆ ಇಟ್ಕೊಳ್ದೇ ಇರೋದಕ್ಕೆ ನಾವು ಕಷ್ಟಪಟ್ಟು ದುಡ್ದಂಥ ದುಡ್ಡನ್ನ ಅಲ್ಲಿ ವ್ಯಯ ಮಾಡ್ತಾ ಇದ್ದೀವಿ. ನಿಮ್ಗೇನು ಮಾನ ಮರ್ಯಾದೆ ಇಲ್ವೇನ್ರಿ ಓಲಿ? ಓಟ್ ಹಾಕ್ಸ್ಕೊಳ್ಳೋವಾಗ ಏನಂತ ಹಾಕ್ಸ್ಕೊಂಡಿರ್ತೀರಾ ನೀವುಗಳು? ಅದು ಇನ್ಕ್ಲೂಡಿಂಗ್ ಎಲ್ಲ ಮುಖ್ಯಮಂತ್ರಿಗಳು ಸೇರಿ, ಅವನು ಗೃಹ ಮಂತ್ರಿ, ಎಲ್ಲರಿಗೂ ಸೇರಿ ಹೇಳ್ತೀವಿ ನಾವು ಈ ಮಾತನ್ನ. ನೀವೆಲ್ಲ ಓಟ್ ಹಾಕಿಸ್ಕೊಂಡು ನೀವು ಸಂಬಳನೂ ತಗೊಂಡು ನಮ್ಮ ದುಡ್ಡಲ್ಲಿ ನೀವು ಬದುಕ್ತಾ ಇದ್ದೀರಾ. ಆ ನಿಯತ್ಕಾದ್ರೂ ಸ್ವಲ್ಪ ಕೆಲಸಗಳನ್ನ ನೆಟ್ಟಿಗೆ ಮಾಡ್ಸೋಕ್ಕಾಗಲ್ವ? ನೀವು ಕೈಯಿಂದಂತೂ ಕೊಡೋದು ಬೇಡ ಕಣ್ರಪ್ಪ. ನಾವು ಕಟ್ಟಿರೋ ಟ್ಯಾಕ್ಸ್ ದುಡ್ಡಲ್ಲೇ ರೋಡ್ಗಳನ್ನ ರೆಡಿ ಮಾಡಿಸ್ರು. ಬರೀ ನಿಮ್ಮ ಸಂಬಂಧಿಕರುಗಳಿಗೆ ಅಥವಾ ನಿಮ್ಮ ಬೆಂಬಲಿಗರುಗಳಿಗೆ ಇಷ್ಟ ಬಂದಿದ್ದನ್ನ, ಅವ್ರಿಗೆ ಕೇಳಿದ್ದನ್ನ ಎಲ್ಲ ಮಾಡಿಕೊಟ್ಟು ಸಾರ್ವಜನಿಕರುಗಳಿಗೆ ಏನು ಮನೆ ಮಾಡ್ತಾ ಇದ್ರಲ್ರಯ್ಯ ನೀವೆಲ್ಲ? ನಮ್ಮ ದುಡ್ಡು ತಿನ್ಕೊಂಡು ಯಾಕ್ರ ಬದುಕ್ತಾ ಇದ್ದೀರಾ ಜೀವನದಲ್ಲಿ? ನಿಮ್ಮನ್ನ ಭೇಟಿ ಮಾಡಬೇಕು ಅಂದರೆ ನಿಮ್ಗಳಿಗೆ ನಾವು ಅಪಾಯಿಂಟ್ಮೆಂಟ್ ತಗೋಬೇಕಾ? ನಮ್ಮ ಕೆಲಸ ಮಾಡೋಕೆ ನಿಂತಿರೋದು ನೀವುಗಳು ನಮ್ಮನ್ನ ಭೇಟಿ ಮಾಡೋದಕ್ಕೆ ಅಪಾಯಿಂಟ್ಮೆಂಟ್ ತಗೊಬರ್ಬೇಕು. ಒಂದೊಂದು ಏರಿಯಾಗಳಿಗೆ ಅಥವಾ ಒಂದೊಂದು ಊರುಗಳಿಗೆ ಬಂದಾಗ, ನೋಡಪ್ಪ ನಾನು ಇಂಥ ಗ್ರಾಮಕ್ಕೆ ಬರ್ತಾ ಇದ್ದೀನಿ, ದಯವಿಟ್ಟು ನಿಮ್ಗಳ ಕಾಲಾವಕಾಶನ ನಮಗೆ ಕೊಡಿ, ನಿಮ್ಮ ಏನು ಸಮಸ್ಯೆಗಳಿದ್ದಾವೆ ಅದನ್ನು ನಾವು ಕೇಳ್ತೀವಿ, ನಿಮಗೆ ಆ ಸಮಸ್ಯೆನ ಬಗೆಹರಿಸ್ಕೊಡ್ತೀವಿ ಅಂತ ಗೆದ್ದ ಮೇಲೆ ಬರ್ಬೇಕಂಡ್ರು ನೀವು. ನೀನು ರೋಡಲ್ಲಿ ಹೋಗೋದಕ್ಕೆ 4 ಅವರು ರೋಡ್ಗಳನ್ನ ಜಾಮ್ ಮಾಡಿಸ್ತೀರಾ. ಒಂದು ಆಂಬ್ಯುಲೆನ್ಸಲ್ಲಿ ಯಾವ್ದಾರು ಹೋಗ್ತಾ ಇದ್ರೆ ಆ ಗಾಡಿಗೆ ಕ್ಲಿಯರ್ ಮಾಡ್ಸೋಕ್ಕೆ ನಿಮಗೆ ಯೋಗ್ಯತೆಗಳಿಲ್ಲ. ಪ್ರತಿನಿತ್ಯ ನಾವು ರೋಡ್ಗಳಲ್ಲಿ ಓಡಾಡೋರು ಭಾಳ ಹಿಂಸೆ ಆಗ್ತಾ ಇದೆ ಕಣ್ರಯ್ಯ. ಸ್ವಲ್ಪ ನಿಯತ್ತಾಗಿ ಬದುಕ್ರು. ಜನಗಳ ದುಡ್ಡನ್ನ ತಿನ್ಕೊಂಡು ಯಾಕ್ರಯ್ಯ ಇದೆಲ್ಲ ತೊಂದರೆ ಕೊಡ್ತೀರಾ ನಮಗೆ? ಹಾಗೆ ಇನ್ನೊಂದು ವಿಚಾರ ಏನು ಅಂದರೆ, ಆ ಅಮ್ಮ ಹಿಂದೆ ಕೂತ್ಕೊಂಡ್ರೆ ಕುಲ್ಕುತ್ತೆ ಅಂತೇಳಿ ಮುಂದೆ ಕೂತ್ಕೊಂಡ್ರು. ಆ ಮುಂದೆ ಕೂತ್ಕೊಂಡಾಗ ಏನಾಯಿತು, ಸೀಟ್ ಬೆಲ್ಟ್ ಹಾಕಬೇಕು ಅಂತ ಹೇಳಿದೆ ನಾನು ಅವ್ರಿಗೆ. ಸರಿ ಅಂತ ಹೇಳ್ಬಿಟ್ಟು ಅವರು ಸೀಟ್ ಬೆಲ್ಟ್ ಹಾಕೊಂಡ್ರು. ಅದು ಕೂಡ ಅವ್ರಿಗೆ ನೋವು ತಡ್ಕೊಳಕ್ಕಾಗದಂತೆ ಸೀಟ್ ಬೆಲ್ಟ್ ತೆಗೆದ್ಮೇಲೆ ನಾನು ನಿಲ್ಲಿಸ್ದೆ ಗಾಡಿನ. ಮೇಡಮ್, ನೀವು ಸೀಟ್ ಬೆಲ್ಟ್ ಹಾಕೊಳ್ಳಿಲ್ಲ ಅಂದರೆ ಹಿಂದೆ ಕೂತ್ಕೊಂಡ್ಬಿಡಿ ಅಂತೇಳಿ. ಅಯ್ಯಮ್ಮ ಬೇಜಾರು ಮಾಡಿಕೊಂಡು, ಕೋಪ ಮಾಡಿಕೊಂಡು ಹೋಗಿ ಹಿಂದೆ ಕೂತ್ಕೊಂಡ್ರು. ಇಂಥವೆಲ್ಲ ನಮಗೆ ನಡೀತವ್ರೆ ಆ ಘಟನೆಗಳು. ನೀವು ರೋಡ್ಗಳನ್ನ ಮೊದಲು ರೆಡಿ ಮಾಡ್ಸ್ರಯ್ಯ, ಕುಡಿಯೋ ನೀರು ಕೊಡ್ರಯ್ಯ, ಕರೆಂಟ್ಗಳು ಕೊಡ್ರಯ್ಯ. ನಿಮ್ಮನ್ನ ಬಿಟ್ಟಿ ಭಾಗ್ಯಗಳು ನಾವೇನು ಕೇಳಲ್ಲ ಕಣ್ರಯ್ಯ. ಬಸ್ಗಳನ್ನ ಫ್ರೀ ಬಿಟ್ರಿ,
ಹೆಣ್ಮಕ್ಳುಗಳಿಗೆ ಅಂತೇಳಿ. ಯಾಕೆ ಮನೇಲಿರೋ ಹೆಣ್ಮಕ್ಳನ್ನ ಯಾರು ಸಾಕಲ್ಲ ಅನ್ಕೊಂಡಿದ್ದೀರಾ? ಯಾರು ಅದನ್ನೇನು ಆ ಬಸ್ ಚಾರ್ಜು ಇವ್ಯಾವು ಕೊಟ್ಟು ಕಳಿಸೋದೇ ಇಲ್ಲ ಅನ್ಕೊಂಡಿದ್ದೀರಾ? ಯೋ ಮನ್ಸು ಈ ನಿಮ್ಗೂ ಕೂಡ ನಿಮ್ಮನೇಲೂ ಕೂಡ ಹೆಣ್ಮಕ್ಳುಗಳಿರ್ತಾರೆ, ನಿಮ್ಮನೇಲೂ ಕೂಡ ಸಮಸ್ಯೆಗಳಿರ್ತವೆ ಅಂತ ನೀವು ಹೆಂಗೆ ಯೋಚನೆ ಮಾಡ್ತಿರಲ್ಲ, ಹಂಗೆ ನಮ್ಮ ದೇಶನ, ನಮ್ಮ ರಾಜ್ಯನ, ನಮ್ಮ ಗ್ರಾಮಗಳನ್ನ ಯೋಚನೆ ಮಾಡ್ರಿ. ತಿನ್ಕೊಂಡು ನಮ್ಮ ದುಡ್ಡನ್ನೇ ತಿನ್ಕೊಂಡು ಅಲ್ಲಿ ಆ ಸುಳ್ಳು ಲೆಕ್ಕಗಳನ್ನ ಬರ್ಕೊಂಡು ಈಗ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ನಾನು RR ನಗರದಲ್ಲಿ. ಆ ಲೆಗಸಿ ಚೌಟ್ರಿ ಮುಂದ್ಗಡೆ ಮಳೆ ಬರ್ತಾರ ಟೈಮಲ್ಲಿ ರೋಡ್ ಹಾಕ್ತಾ ಕೂತಿದ್ದ ಅವನು. ಈಗ ಆ ರೋಡು ತಿರ್ಗಾ ಗುಂಡಿ, ಅರ್ಧ ಅಡಿ ಇದ್ದಿದ್ದವಾಗ ಈಗ 1 ಅಡಿ ಆಗೈತೆ ಗುಂಡಿ. ನಿಮ್ಗಳಿಗೆ ನಾವು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ ನಾವು ಬಂದು ಅಲ್ಲೂ ಬಂದು ನಿಮ್ಮ ಆಫೀಸ್ಗೆ ಬಂದು ಹೇಳ್ಬೇಕಾ? ನೀವೇನು ಗೆಣಸ್ ಕೇಳಾಕಿದ್ದೀರಾ ನೀವು ಆಫೀಸಲ್ಲಿ ಕುತ್ಕೊಂಡು? ಸಂಬಳ ತಗೊಂಡು ಇನ್ನೇನರೇ ಮಾಡ್ತೀರಾ ನೀವು? ವಾರಕ್ಕೊಂದ್ಸಲಿ ಇಲ್ಲ ತಿಂಗಳು ಒಂದ್ಸಲಿ ವಿಸಿಟ್ ಹಾಕ್ರು ನಿಮ್ಮ ಏರಿಯಾಗಳಿಗೆ. ನಿಮ್ಮ ಜನ್ಮಗಳಿಗಷ್ಟು.